ಗೃಹಿಣಿಯರೇ, ಮನೆಯನ್ನು ಹೀಗಿಟ್ಟುಕೊಳ್ಳಿ. ಮನೆಯನ್ನು ನೋಡಿ ಮನೆಯೊಡತಿಯನ್ನು ನೋಡು ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ. ಮನೆಯನ್ನು ಸುಂದರವಾಗಿಟ್ಟುಕೊಳ್ಳುವುದು ಗೃಹಿಣಿಯ ಕರ್ತವ್ಯ. ಸುಂದರವಾದ ಮನೆಯು ಮನಸ್ಸಿಗೆ ಶಾಂತಿಯನ್ನು ತಂದುಕೊಡುತ್ತದೆ ಎನ್ನುವುದು ಸತ್ಯ. ಮನೆಯನ್ನು ನೀಟಾಗಿ ಇಟ್ಟುಕೊಳ್ಳುವುದು ಕೆಲವು ಕಿವಿ ಮಾತುಗಳು ತಿಳಿಯೋಣ. ಮನೆಯ ಪೀಠೋಪಕರಣಗಳನ್ನು ಟಿವಿ, ಫ್ರಿಡ್ಜ್, ಸೋಫಾ, ಕಾರ್ಪೆಟ್, ಕುರ್ಚಿ ಇತ್ಯಾದಿ ಒಂದು ನಿರ್ದಿಷ್ಟವಾದ ಪದ್ಧತಿಯಲ್ಲಿ ಜೋಡಿಸುವುದರಿಂದ ಮನೆಯ ಸೌಂದರ್ಯ ಹೆಚ್ಚುತ್ತದೆ. ಬಾಗಿಲ ಪರದೆ, ಕಿಟಕಿಯ ಪರದೆಗಳು ಸಾಧಾರಣ ಬಣ್ಣದವುಗಳಾಗಿದ್ದರೆ ಚೆನ್ನ. ಪ್ರತಿಯೊಂದು ಮೇಜು, ಮಂಚಗಳ ಚೂಪಾದ ಭಾಗಕ್ಕೆ ನುಣುಪು ಮಾಡಿಸಿ, ಇಲ್ಲವಾದರೆ ಚೌಕಟ್ಟು ಬಡಿಸಿದರೆ ಒಳ್ಳೆಯದು. ಮನೆಯಲ್ಲಿ ಗಡಿಯಾರ, ಮೇಣದ ಬತ್ತಿ ಮುಂತಾದ ಚಿಕ್ಕ ಪುಟ್ಟ ವಸ್ತುಗಳು ಕೈಗೆ ಎಟುಕುವಂತೆ ಇಟ್ಟುಕೊಳ್ಳಬೇಕು. ಮನೆಯಲ್ಲಿ ನಿಮ್ಮ ಜಾಗಕ್ಕೆ ಹೊಂದಿಕೊಳ್ಳುವಷ್ಟರಲ್ಲಿ ಹೂದಾನಿ, ಹೂವಿನ ಕುಂಡಗಳನ್ನು ಇಡುವಂತಿದ್ದರೆ ಚೆನ್ನ. ಮನೆಯ ಮೂಲೆ ಮೂಲೆಗಳಲ್ಲಿ ಬೀರುಗಳ ಕೆಳಗೆ ಟರ್ಪಂಟೈನ್ ನಲ್ಲಿ ಅದ್ದಿದ ಹರಳೆಯನ್ನು ಇಟ್ಟರೆ ಇಲಿಗಳ ಕಾಟ ತಪ್ಪುತ್ತದೆ. ನೀರಿನಲ್ಲಿ ಉಪ್ಪು ಬೆರೆಸಿ ಮನೆಯನ್ನು ಒರೆಸಿದರೆ ಸೊಳ್ಳೆ, ನೊಣಗಳ ಕಾಟ ಕಡಿಮೆಯಾಗುತ್ತದೆ. ಕಿಟಕಿಯ ಗಾಜುಗಳನ್ನು ಆಲೂಗಡ್ಡೆ ಅಥವಾ ಸೇಬಿನ ಸಿಪ್ಪೆಗಳಿಂದ ಉಜ್ಜಿದರೆ ತಳತಳ ಹೊಳೆಯುತ್ತವೆ. ಡ್ರಾಯಿಂಗ್ ರೂಮ್ ಚಿಕ್ಕದಾಗಿದ್ದರೆ ಫರ್ನಿಚರ್, ಗೋಡೆ, ಕಿಟಕಿಗಳಿಗೆ ತಿಳಿ ಬಣ್ಣ ಹಾಕಿದರೆ ಚೆನ್ನಾಗಿ ಕಾಣುವುದು, ನೋಡಲಿಕ್ಕೂ ಸುಂದರವೆನಿಸುವುದು. ಕತೆ, ಕಾದಂಬರಿ, ಇತರೆ ರೆಫರೆನ್ಸ್ ಪುಸ್ತಕಗಳನ್ನು, ಮಕ್ಕಳ ಪಠ್ಯ ಪುಸ್ತಕಗಳನ್ನು ಒಂದು ಕ್ರಮದಲ್ಲಿ ಜೋಡಿಸಿಟ್ಟರೆ ಓದಲು ಸುಲಭ, ನೋಡಲು ಚೆನ್ನ. ಕೋಳಿ ಮೊಟ್ಟೆಯ ಸಿಪ್ಪೆಗಳನ್ನಾಗಲಿ ನವಿಲು ಗರಿಗಳನ್ನಾಗಲಿ ಲೈಟುಗಳ ಬಳಿ ಇಟ್ಟರೆ ಹಲ್ಲಿಗಳು ಅಲ್ಲಿ ಸುಳಿಯುವುದಿಲ್ಲ. ಡೈನಿಂಗ್ ಟೇಬಲ್ಗಳನ್ನು ರಸ ತೆಗೆದ ನಿಂಬೆ ಹೋಳಿನಿಂದ ತಿಕ್ಕಿ ಒರೆಸಿದರೆ ಜಿಡ್ಡು ತೊಲಗಿ ನೀಟಾಗುತ್ತದೆ. ಕನ್ನಡಿಗೆ ಟಾಲ್ಕಮ್ ಪೌಡರ್, ಪೇಸ್ಟ್ ಅಥವಾ ಸುಣ್ಣದಿಂದ ತಿಕ್ಕಿ ಒರೆಸಿದರೆ ಸ್ವಚ್ಛವಾಗುತ್ತದೆ. ಸಾಯಂಕಾಲದ ತಂಪು ಹೊತ್ತಿನಲ್ಲಿ ಕಿಟಕಿಯ ವೆಂಟಿಲೇಟರ್ಗಳನ್ನು ತೆರೆದಿಟ್ಟರೆ ಮನೆ ತಂಪಾಗಿರುತ್ತದೆ. ನಿಂಬೆಕಾಯಿ ಹೋಳುಗಳನ್ನು ಒಣಗಿಸಿ ಅವುಗಳನ್ನು ಗಂಧಕದೊಂದಿಗೆ ಹೊಗೆ ಹಾಕಿದರೆ ತಿಗಣೆಗಳ ಕಾಟ, ಸೊಳ್ಳೆಗಳ ಕಾಟ ನಿವಾರಣೆಯಾಗುತ್ತದೆ. ಮನೆ ಮತ್ತು ಲ್ಯಾವೆಟ್ರಿ ತೊಳೆಯುವ ಸಮಯದಲ್ಲಿ ಬಕೆಟ್ ನೀರಿಗೆ ಸ್ವಲ್ಪ ಫಿನೈಲ್ ಬೆರೆಸಿ ತೊಳೆದರೆ ಮನೆ ಶುಭ್ರವಾಗಿರುತ್ತದೆ ಮತ್ತು ಕ್ರಿಮಿಕೀಟಗಳ ಕಾಟ ತಪ್ಪುತ್ತದೆ. ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಇದುವರೆಗೂ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.